ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024 ಮುಗಿಯಕ್ಕೆ ಬಂತು. ಇವತ್ತು ಲಾಸ್ಟ್ನೇ ದಿನ. ಇವತ್ತೊಂದು ನನಗೆ ಕೂಡ ನೆನಪಿರಲಿ ಅಂತ ಅಂದ್ಬಿಟ್ಟು ಇವತ್ತೇನಿಲ್ಲ, ಒಂದು 10 ಪ್ಲೇಟ್ ಪಲಾವ್ ತಗೊಂಬಿಟ್ಟು, ಏನು ಈ ಹ್ಯಾಪಿ ನ್ಯೂ ಇಯರ್ ಟೈಮಲ್ಲೂ ಕೆಲಸ ಮಾಡೋರಿಗೆ ಸ್ವಿಗ್ಗಿ ಝೊಮ್ಯಾಟೊ ಹೊಡಿತಿದ್ದಾರಲ್ಲ, ಅವ್ರಿಗೆ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ನಾನು ಎಕ್ಸಾಕ್ಟ್ ಲೊಕೇಶನ್ ಇರೋದು ಎಲ್ಲಿ ಅಂದರೆ ಬಾಯ್ಸ್ ಹಾಸ್ಟ್ಲು ರೋಡು. ಎಲ್ಲರಿಗೂ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಟ್ಟು ಹೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಫ್ರೆಂಡ್ಸೇ ಆಗಿರಲಿ, ರಿಲೇಷನ್ನೇ ಆಗಿರಲಿ, ಲವರ್ಸೇ ಆಗಿರಲಿ, ಯಾರೇ ಆಗಿರಲಿ. ಇದು 2024 ಮುಗಿಯಕ್ಕೆ ಬಂತು, ಲಾಸ್ಟ್ನೇ ದಿನ. 25ರಿಂದ ಹೊಸ ಜೀವನ ಸ್ಟಾರ್ಟ್ ಮಾಡಿ, ಎಲ್ಲ ಹೊಸ ಥರದಾಗೆ ಆಗಲಿ ಅಂತ ನಾನು ಕೂಡ ಬಯಸ್ತೀನಿ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಾನು ಮಾಡ್ತಾರೋ ಕೆಲಸ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕು ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನನ್ನ ಚಾನಲ್ಗೆ. ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಈ ರೀತಿ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿದ್ದ. ಹಾಯ್ ಬ್ರೋ. ಏನು ಇವತ್ತು ಡ್ಯೂಟಿ? ಹ್ಯಾಪಿ ನ್ಯೂ ಇಯರ್ ದಿನಾನು ಏನು ಹಿಂಗೆ? ಅಲ್ಲ ಬ್ರದರ್, ಫ್ರೆಂಡ್ಸ್ ಜೊತೆ ಎಲ್ಲರೂ ಪಾರ್ಟಿ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಹೋದರೆ ಹೊಸ ವರ್ಷದ ದಿನ ನೀವೇನು ಹಿಂಗೆ ಅಂದೆ? ಏಕೆ? ಊಟ ಮಾಡಿದ್ರಾ? ಹೌದ್ರಾ? ಊಟ ಇದೆ ಮಾಡ್ತೀರಾ? ತಡ್ರಿ, ನಮ್ಮದು ಪಲಾವ್ ತಂದಿದ್ದೀನಿ. ಪಲಾವ್ ಪ್ಲೇಟ್ ಕೊಡ್ಲಾ? ಇಟ್ಕೊಳ್ರಿ ಒಂದು ನಿಮಿಷ. 2024 ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಹಾಂ ಬ್ರದರ್, ಹಂಗೆ ನಾವೇನು ಅನ್ಬೇಡಿ. ಮುಂದಕ್ಕೆ 2025 ಚೆನ್ನಾಗಿ ಆಗ್ತೀರ, ತಲೆ ಕೆಡಿಸ್ಕೋಬೇಡಿ. ಓಕೆನಾ ಬ್ರದರ್? ಹಾಂ, ಚೆನ್ನಾಗಿರಲಿ 2025. ಥ್ಯಾಂಕ್ ಯು ಬ್ರದರ್. ಯಾವ ಊರು? ಇದೇ ಊರಾ? ಹೌದ್ರಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬರಲ ಬ್ರದರ್? ನಮ್ಮದು ಇದೇ ಊರು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇವಾಗ ಒಬ್ಬರು ನೋಡಿದ್ರಲ್ಲ, 2024ರಲ್ಲಿ ತುಂಬ ಕಷ್ಟಪಟ್ಟಿದ್ದಾರಂತೆ. ಬ್ರದರ್ ಹಾಯ್ ಬ್ರದರ್. ನಿಮ್ಮ ನೇಮ್ ಬ್ರದರ್? ಹೆಸರು? ಹೌದ್ರಾ? ಇದೇ ಊರಾ? ಹೌದ್ರಾ? ಇಲ್ಲ ಹ್ಯಾಪಿ ನ್ಯೂ ಇಯರ್ ದಿನನೂ ಡ್ಯೂಟಿ ಮಾಡ್ತಾಯಿದ್ರಲ್ಲ, ಅದಕ್ಕೋಸ್ಕರ ಮಾತಾಡಿದೆ. ಏನು ಹಿಂಗೆ ಹ್ಯಾಪಿ ನ್ಯೂ ಇಯರ್ ದಿನನೂ ಡ್ಯೂಟಿ? ಅಲ್ಲ, ಅದನ್ನೇ ಫ್ರೆಂಡ್ಸ್ ಜೊತೆ ಎಲ್ಲರೂ ಪಾರ್ಟಿ ಗೀಟಿ ಮಾಡೋಕೆ ಹೋದ್ರೆ, ನ್ಯೂ ಇಯರ್ ಅಂತ, ಹೊಸ ವರ್ಷದ ದಿನ, ನೀವೇನು ಹಿಂಗೆ ಅಂತ. ಓ ಹಂಗೆ. ಊಟ ಮಾಡಿದ್ರಾ? ಹೌದ್ರಾ? ಊಟ ಇದೆ, ತಗೊಳ್ಳಿ ದಯವಿಟ್ಟು. ನಾನು ಅದೇ ಮಾಡ್ತಾ ಇರೋದು, ಎಲ್ಲರಿಗೂ ಊಟ ಕೊಟ್ಕೊಂತಾನೆ ಬರ್ತಾಯಿದ್ದೀನಿ. ಇರಲಿ ತಗೊಳ್ಳಿ, ನಾನು ಅದನ್ನೇ ಮಾಡ್ತಾ ಇರೋದು, ಎಲ್ಲರಿಗೂ ಊಟ ಕೊಟ್ಕೊಂತಾನೆ ಬರ್ತಾಯಿದ್ದೀನಿ. ನಿಮ್ಮ ಹೆಸರೇನಂದ್ರಲ್ಲ? ಶಿವರಾಜ್. ಓಕೆ, ಇಟ್ಕೊಳ್ಳಿ ಬ್ರೋ. ತಾಡ್ರಿ ಬ್ರದರ್, ಯಾಕೆ ತಗೋಬಾರ್ದು ಅಂತಂದ? ಹಾಂ ಮಜ್ಜಿಗೆ ಅದು. ಹೌದ್ರಾ? ಆರ್ಡ್ರೇ ಬಿದ್ದಿಲ್ವಾ? ಹಾಂ ಹೌದ್ರಾ? ಓಕೆ ಬ್ರದರ್, ಓಕೆ, ಥ್ಯಾಂಕ್ ಯು ಸೊ ಮಚ್. ದರ್ಶನ್. ಓಕೆ ಬ್ರೋ, ಬರೋಣ ಬ್ರದರ್.
ಬ್ರದರ್ ಬ್ರದರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಬ್ರದರ್. ಯಾವ ಬ್ರದರ್, ಇದೇ ಊರಾ? ಯಾವುದು? ಸೊರಬ. ಓಹೋ, ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀರಾ ಏನು? ಇಲ್ಲಿ ಎಷ್ಟು ವರ್ಷ ಆಯಿತು ದಾವಣಗೆರೆ ಬಂದು? 6 ವರ್ಷ ಆಯಿತಾ? ಏನು ಇದೇ ಡ್ಯೂಟಿನೇನಾ 6 ವರ್ಷದಿದ್ದನು? ಹೌದ್ರಾ? ನಿಮ್ಮ ಹೆಸರು? ಮಧು. ಹ್ಯಾಪಿ ನ್ಯೂ ಇಯರ್ ದಿನ ಎಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಎಂಜಾಯ್ ಮಾಡೋಗ್ಬಿಟ್ಟು ನೀವು. ಫ್ಯಾಮಿಲಿ ಪ್ರೆಸರು. ಹೌದಾ? ಊಟ ಮಾಡಿದ್ರಾ? ತಡ್ರಿ ಬ್ರದರ್, ಬನ್ನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬ್ರದರ್. ಹಾಂ ಬ್ರದರ್, ನಮ್ದು ಆಯಿತು ಬ್ರೋ, ಅಲ್ಲೇ ಆಯಿತು. ಈಗ ದೇವ್ರು ಇನ್ನೂ ಎಷ್ಟು ನನಗೆ ಹೆಚ್ಚಿನ ರೀತಿ ಕೊಡ್ದಾನೋ ನಾನು ಆ ರೀತಿ ಎಲ್ಲರಿಗೂ ಕೊಡ್ಕೊಂತ ಹೋಗ್ತೀನಿ ಅಷ್ಟೇ. ನಾನು ಇವತ್ತು ಅದನ್ನೇ ಝೊಮ್ಯಾಟೊ ಸ್ವಿಗ್ಗಿ ಹೊಡೆಯೋರು ಇವತ್ತು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ ಕೊಡೋಣ ಅಂತ ಅಂದು. ಯಾಕೆ ಆರ್ಡ್ರ್ ಬಿದ್ದಿಲ್ವಾ? ಓ ಹೌದ್ರಾ? ಫೋನ್ನಾ ಇದು ಇಲ್ವಾ ಮೊಬೈಲಿಂದು ಈ ಥರ ಮೌಂಟೋದು? ಅಲ್ಲ, ಗಾಡಿಯಲ್ಲಿ ಬರುತ್ತಲ್ಲ ಮೌಂಟು, ಈ ರೀತಿ ಚಾರ್ಜರ್ ಪಾಯಿಂಟ್ ಮೌಂಟು ಅದು. ಹೌದ್ರಾ? ಇಲ್ಲಿ ಪ್ರಾಪರ್ ಇರೋದು ಪ್ಲೇಸು ನಿಟ್ವಾಳಾಗಿದ್ದೀರಾ? ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ ಬ್ರದರ್, ಓಕೆ ಬರೋಣ ಬ್ರದರ್. DVG ದರ್ಶಿ ಅಂತ ಹೇಳಿ ಬ್ರದರ್, DVG ದರ್ಶಿ. ಇನ್ಸ್ಟಾದಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ ನೋಡಿ. ಹಾಂ, ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಗಾಯ್ಸ್, ಅವರು ಪಾಪ ಊಟ ಇಸ್ಕೊಂಡಾದ್ಮೇಲೆ ಅವರು ಅಲ್ಲೇ ಮರ್ತುಬಿಟ್ಟಿದ್ರು. ಆ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ ನಾನು ಗಾಡಿ ತೆಗಿಬೇಕಾದ್ರೆ ಕೇಳಿದರು ಯೂಟ್ಯೂಬ್ ಚಾನಲ್ ನೇಮ್ ಗೊತ್ತಾಗಲಿಲ್ಲ ಬ್ರದರ್, ಸಾರಿ ಅಂತ. ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದೆ. ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟು ಇದೇ ರೀತಿ ಇತ್ತು ಅಂದರೆ ನಾನು ಇನ್ನು ಮುಂದೆ ಇದೇ ರೀತಿ ಕೆಲಸಗಳು ಮಾಡೋಕ್ಕೆ ನಾನು ಮುಂದುವರಿಸ್ತೀನಿ. ಬೇಗ ಇನ್ನೂ ಯಾರ್ಯಾರು ಫಾಲೋ ಆಗಿಲ್ಲ ಫಾಲೋ ಆಗಿ ಅಂತಂದು ಕೇಳ್ತಾ, ಇಲ್ಲ ಯಾಕೆನ ರೋಡಲ್ಲೇ ಏನೋ ಮಾಡ್ತವ್ರೆ. ಫ್ರೆಂಡ್ಸ್ ಎಲ್ಲ ಆಟ ಆಡ್ತವ್ರು ರೋಡಲ್ಲಿ, ಗಾಡಿ ಪಾಡಿ ಎಲ್ಲ ಮನ್ಸ್ಕೊಂಡು ಕಲ್ಲೆಲ್ಲ ತೂರಾಡ್ತವ್ರೆ. ಅಯ್ಯಪ್ಪ ದೇವ್ರ ಭಗವಂತ, ಏನದು ಜೀವನ? ಹ್ಯಾಪಿ ನ್ಯೂ ಇಯರ್ ದಿನ ಯಾಕೇನೋ ಕಿತ್ತಾಡ್ತಾ ಇದಾರೆ ಫ್ರೆಂಡ್ಸು. ಹಾಯ್ ಬ್ರದರ್, ಹಾಯ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಬ್ರೋ. ಹಾಂ, ಯಾವ ರೀತಿ ಇತ್ತು 2024? ಈ ವರ್ಷ ಯಾವ ರೀತಿ ಇತ್ತು 2024 ಅಂದೆ? ಹಾಂ ಅಲ್ಲ ಬ್ರದರ್, ಹ್ಯಾಪಿ ನ್ಯೂ ಇಯರ್ ದಿನ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹೋದ್ರೆ ನೀವೇನು ಹಿಂಗೆ ಇನ್ನೂ ಜಾಬ್ ಅಂತ ಹೇಳಿದ್ರೆ ಬ್ರದರ್, ನಿಜ ಹೇಳ್ಬಿಡ್ತೀನಿ, ನಾನು ಒಂದು ಕಂಪ್ನಿ ಸೇಲ್ಸ್ ಮ್ಯಾನ್ ಆಗಿದ್ದೆ. ಹಾಂ ಅಲ್ಲೂ ಒಂದು 22-23 ಸ್ಯಾಲ್ರಿ ಇತ್ತು. ಬಟ್ ಇವಾಗಿಲ್ಲ. ಯಾಕೆ ಅಂತೇಳಿ ಅವ್ರು ಕೇಳ್ತಿರೋಷ್ಟು ಟಾರ್ಗೆಟ್ ಕೊಡೋಕ್ಕಾಗ್ತಿಲ್ಲ. ಹೌದು ಬ್ರೋ, ಹೌದು. ನಮ್ಮದು DVG ದರ್ಶಿ ಅಂತ ಹೇಳ್ಬಿಟ್ಟು. ಹಾಂ ಬ್ರೋ. ನೀನು ಹೆಸರು ಬ್ರೋ? ಲೋಕೇಶ್ ಅಂತಂದ. ಫಸ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಾ? ಮತ್ತೆ ಇದರಲ್ಲಿ ಇವಾಗ ಎಕ್ಸ್ಪೀರಿಯನ್ಸು? ಬೆಂಗಳೂರಲ್ಲಿ ಊರು ಬಿಟ್ಟು ಹೋದಾಗ ಬೆಂಗಳೂರಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದೆ. ಅದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಹೌದ್ರಾ ಬ್ರದರ್? 6 ತಿಂಗಳಾಯ್ತು ಇದೇ ಕೆಲಸ ಮಾಡ್ತಾ. ಹಾಂ, ಇಲ್ಲೇ ದಾವಣಗೆರೆನ ಪ್ರಾಪರು? ಪ್ರಾಪರ್ ದಾವಣಗೆರೆ. ಹಾಂ, ಎಲ್ಲಿರೋದು ಬ್ರೋ? ರಾಜೀವ್ ಗಾಂಧಿ ಬ್ರೋ. ಹೌದ್ರಾ? ಊಟ ಮಾಡಿದ್ರಾ? ಏನಿಲ್ಲ. ಹೌದ್ರಾ? ತಗೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರದರ್. ಅನ್ನ ಬೇಡ ಅನ್ಬಾರ್ದಂತೆ. ಬ್ರದರ್, ದಯವಿಟ್ಟು ಬೇಡ ಅಂತಂದು ಅನ್ನಕ್ಕೆ ಹೋಗಬೇಡಿ, ಯಾರೇ ಕೊಟ್ರು. ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ಕೊಟ್ಟರೇಶ್ವರ ಜಾತ್ರೆ ನಡೆಯುತ್ತಲ್ಲ, ನಾವು ಅನ್ನದಾನ ಮಾಡೋದು. ಸ್ವಂತದ ಖರ್ಚಲ್ಲಿ 4 ಜನ ಹುಡುಗರು ಸೇರ್ಕೊಂಡ್ಬಿಟ್ಟು ಅರಸೀಕೆರೆಯಿಂದ ಮುಂದೆ ಅಲ್ಲೂ ಮಾಡ್ತೀವಿ. ಪ್ರತಿ ವರ್ಷ ಹೀಗೆ ಮಾಡಿ ಅಂತಂದ್ರೆ ನಾನು ಕೇಳ್ಕೊಂತೀನಿ ನಿಮ್ಮ ಹತ್ರ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಅದು ಮಾತ್ರ ಖಂಡಿತ. ನನಗೆ ಕೂಡ ಆದ್ರೂ ಅಷ್ಟೇ ದೇವರು
ಇನ್ನೂ ಮುಂದಿನ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡೋದು. ಈ ಥರ ದಾನ ಮಾಡೋ ಶಕ್ತಿ ದೇವ್ರು ನಿಮಗೆ ಕೊಡಲಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸು ತುಂಬ ಜನ ಆಗಲಿ. ಓಕೆ ಬ್ರದರ್, ಥ್ಯಾಂಕ್ ಯು. 25 ನೀವು ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಂತೀನಿ ದೇವ್ರ ಹತ್ರ. ಓಕೆ ಬ್ರೋ, ಬಾಯ್. ಸರಿ ಬ್ರೋ. ಗೈಸ್, ಇಲ್ಲೊಬ್ರು ನೋಡಿದ್ರಲ್ಲ, ಗೈಸ್ ಏನಂದರೆ ಒಬ್ಬರು ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ ಒಬ್ಬೊಬ್ರದ್ದು, ಹುಡ್ರದ್ದಾಗಿರ್ಬೋದು ಹುಡುಗಿಯರ್ದಾಗಿರ್ಬೋದು, ಹೆಂಗೆ ಅಂದರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋ ಬದಲು ನಾವೇ ಏನಾದರೂ ಒಂದು ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಯಾಕಂದರೆ ಅವರಿದ್ದ ಅನ್ಸ್ಕೊಳೋದಾಗಿರ್ಬೋದು, ಏನೋ ಒಂದು ಪ್ರೆಷರು, ಒಂದು ಮೈಂಡಿಗೆ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಬೇಡ ಅನ್ನೋ ಕಾರಣಕ್ಕೆ ಓನ್ನಾಗಿ ಕೆಲಸ ಮಾಡೋಕ್ಕೆ ನಿಂತ್ಕೊಂಡಿರ್ತಾರೆ. ನೋಡಿ, ಯಾವುದೋ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ರಂತೆ, 23,000 ರೂಪಾಯಿ ಸ್ಯಾಲ್ರಿ, ಬಿಟ್ಟು ಬಂದು ಸುಗ್ಗಿ ಹೊಡಿತಿದ್ದಾರೆ. ಝೊಮ್ಯಾಟೊ ಸುಗ್ಗಿ ಹೊಡ್ಕೊಂಡು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಬಡವರಿಗೆ ಆಗಿರ್ಬೋದು ಹೇಳೋದು ಒಂದೇ, ಇದು ಒಂದು ಬೆಸ್ಟ್ ಆಪ್ಷನ್ ಆಗಿದೆ ಎಲ್ಲರಿಗೂ ಝೊಮ್ಯಾಟೊ ಸ್ವಿಗ್ಗಿ. ಯಾಕಂದರೆ ಎಷ್ಟೋ ಜನ ಕೆಲಸ ಇಲ್ದರಿಗೆ ಮತ್ತು ಪಾರ್ಟ್ ಟೈಮ್ ಕೆಲಸಗಳು ಮಾಡೋ ಅಂಥವ್ರಿಗೆ ಆಗಿರ್ಬೋದು, ಕಾಲೇಜ್ ಹುಡುಗ ಇರ್ಬೋದು. ಯಾಕಂದರೆ ಕಾಲೇಜಲ್ಲೂ ಬಡವರು ಅವ್ರ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಅವ್ರದ್ದು ಏನು ಅವ್ರ ಪ್ಯಾಕೆಟ್ ಮನಿ ಅವ್ರ ಖರ್ಚಿಗೋಸ್ಕರ ನೋಡ್ಕೊಳಕ್ಕಾಗಿರ್ಬೋದು, ಅದಕ್ಕೆಲ್ಲ ತುಂಬ ತೊಂದರೆ ಇರುತ್ತೆ ಮನೆಯಲ್ಲಿ. ಅಂಥವ್ರು ಸ್ವಿಗ್ಗಿ ಝೊಮ್ಯಾಟೊ ಹೊಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಯಾಕೆ ಆರ್ಡ್ರ್ ಬಿದ್ದಿಲ್ವಾ? ಇವಾಗ ಬಿದ್ದಿದ್ದಾನಾ? ಎಷ್ಟೊತ್ತಾಯ್ತು ಬ್ರೋ ಬಂದು? ಹೌದಾ? ಬೆಳಗ್ಗೆ ಇದ್ದರೆ 2025. ಇವ 24 ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಬೆಳಗ್ಗೆ ಅದೇ ರೊಟೀನಲ್ಲಿ ಬ್ರೋ, ಚೇಂಜ್ ಆಗುತ್ತೆ. ಏನು ಡೇಟ್ ಅಷ್ಟೇ ಚೇಂಜ್ ಆಗೋದು, ಈ ಏಟ್ ಚೇಂಜ್ ಆಗುತ್ತೆ. ಮಾಡೋ ಕೆಲಸ ಮಾಡ್ತಾನೆ ಇರಬೇಕು. ಅದು ಮಾತ್ರ ನಿಜ ಬ್ರೋ. ನಾವು ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ವಿ ಮಣಪುರಮಲ್ಲಿ. ಹೌದ್ರಾ? ಸಂಜೆ ಟೈಮಲ್ಲಿ ಇದು ಮಾಡ್ತೀವಿ. ಎರಡೆರಡು ಜಾಬ್ ಮಾಡ್ತಾಯಿದ್ದೀರಾ? ಒಟ್ಟ ಇಲ್ಲಿ ಇರೋದು ಪ್ರಾಪರು ಇವಾಗ ಇರೋದು ಇಲ್ಲೇ KSRTC ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇದೆ. ಬ್ಯಾಕ್ ಸೈಡ್ ಇದ್ದೀರಾ? ನಿಟ್ವಾಳಿಗೆ ಹೋಗೋ ರೋಡಲ್ಲ. ಊಟ ಮಾಡಿದ್ರ ಬ್ರದರ್? ಹೌದ್ರಾ? ಯಾವ್ದು ಇದಾನ ಗಾಡಿ? ತಗೊಳ್ಳಿ. ಯಾಕಂದರೆ ಎಲ್ಲ ಹ್ಯಾಪಿ ನ್ಯೂ ಇಯರ್ ದಿನ ನೀವು ಎಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಗ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ನನ್ನ ಕಡೆ ಇದ್ದ. ಹೇ ಬ್ರದರ್, ಇರಲಿ, ಬೇಡ ಅಂತಂದು ಯಾವತ್ತೂ ಅನ್ಬೇಡಿ. ಯಾಕಂದ್ರೆ ನಮಗೆ ಬೇಜಾರಾಗುತ್ತೆ ಅದಕ್ಕೆ. ನಿಮ್ಮ ಹೆಸರು ಇರಲಿ, ಮೆಲ್ಲಕ್ಕೆ. ನಿಮ್ಮ ಹೆಸರು? ಶಿವು ಅಂತಂದ. ಓಕೆ ಬ್ರದರ್, ಓಕೆ. ಥ್ಯಾಂಕ್ ಯು ಬ್ರದರ್. ಯಾಕಂದರೆ ಎಲ್ಲ ಹ್ಯಾಪಿ ನ್ಯೂ ಇಯರಿಗೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋಕ್ಕೆ ಎಲ್ಲ ಸುತ್ತಾಡೋಕ್ಕೆ ಹೋಗ್ತಾಯಿದ್ದಾರೆ. ನೀವು ನೋಡಿದ್ರೆ ಡ್ಯೂಟಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಒಂದು ನನ್ನ ಕಡೆ ಇದ್ದ ಸಣ್ಣದಾಗಿ ಏನೋ ಕೊಟ್ಟೆ ಅಷ್ಟೇ, ನನಗೆ ಅನಿಸಿದ್ನ. ಓಕೆ ಬ್ರದರ್, ಬರೋಣ ಬ್ರದರ್? ಆಯಿತು ಬ್ರೋ. ಅಲ್ಲಿ ಆದ್ರೂ ನಾವೇನೋ ಒಂದು ಕೊಟ್ಟಾಗ ಅವರಿಗೆ ಆ ಮಕ್ಕಳಲ್ಲೊಂದು ಖುಷಿ ಕಾಣ್ತಾ ಇದೆಯಲ್ಲ, ಆ ಖುಷಿ ಒಳಗೆ ಗೊತ್ತಾಗ್ತಾಯಿದೆ ಅವ್ರು ಯಾವ ರೀತಿ ಫೀಲಲ್ಲಿದ್ದಾರೆ, 2024 ಯಾವ ರೀತಿ ಕಳೆದಿದ್ದಾರೆ ಅನ್ನೋದು ಅವ್ರ ಮಕ್ಕಳಲ್ಲೇ ಗೊತ್ತಾಗ್ತಾಯಿದೆ. ಅವ್ರು ಹೇಳಿದ್ದು ಕರೆಕ್ಟು. ಏನಂದ್ರೂ ಕ್ಯಾಲೆಂಡರು ಡೇಟ್ ಚೇಂಜ್ ಆಗ್ಬೋದು, ನಾವು ಬದಲಾಗೋಕ್ಕೆ ಸಾಧ್ಯ ಇಲ್ಲ.